ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮ್ಮೂರೊಳಗೆ ಇವತ್ತು RSS ಪಥಸಂಚಲನ ಕಾರ್ಯಕ್ರಮ ಆಯ್ತು ನೋಡ್ರಿ. ಅದಕ್ಕಂತೇಳಿ ನಾವು ರೆಡಿಯಾಗಿ ಬಂದ್ಬಿಟ್ಟಿವಿ. ಎಲ್ಲರೂ ಸೇರ್ಕಿಸಿಂದ ನಮ್ಮ ದೋಸ್ತರು ಮತ್ತು ನಮ್ಮ ತಮ್ಮಗಳು ಎಲ್ಲರೂ ಸೇರಿ ಬಂದು ಕಾರ್ಯಕ್ರಮದಾಗ ಭಾಗವಹಿಸ್ಬಿಟ್ಟೇವೆ ನೋಡ್ರಿ. ಇದೇ ಫಸ್ಟ್ ಟೈಮ್ ರೀ ನಾವು RSSನಾಗ ಭಾಗವಹಿಸಿದ್ದು. ಆದ್ರೆ RSS ಎಲ್ಲ ಸಿಸ್ಟಮೆಟಿಕ್ ಹೇಳ್ಕೊಡ್ತಾರೆ ನೋಡ್ರಿ. ಅಲ್ಲಿ ಪದ್ಧತಿ ಭಾಳ ಇರ್ತಾವೆ. ಆ ಪದ್ಧತಿಗಳು ಅವರು ರೂಲ್ಸ್ ಪ್ರಕಾರ ಅದನ್ನು ನಾವು ಫಾಲೋ ಮಾಡ್ಕೊಂಡೇ ಹೋಗಬೇಕು. ಎಲ್ಲರೂ ಬಂದು ರೆಡಿಯಾಗಿ ಲೈನ್ ಒಳಗೆ ನಿಂತೇವಿ. ಆಮೇಲೆ ಕರ್ಕೊಂಡು ಕಿಸಿಂದ ಊರೊಳಗೆಲ್ಲ ರೌಂಡ್ ಹಾಕಿಬಿಟ್ಟೇವೆ ನೋಡ್ರಿ. ಊರೊಳಗೆ ರೌಂಡ್ ಹಾಕ್ಬೇಕಾದ್ರೆ ಊರನ್ನ ಹೆಣ್ಮಕ್ಳೆಲ್ಲ ಮತ್ತು ಹುಡುಗರು ಎಲ್ಲರೂ ಸೇರ್ಕಿಸಿಂದ ಭಾಳ ಎಲ್ಲರಿಗೂ ಸಪೋರ್ಟ್ ಮಾಡ್ಯಾರ ನೋಡ್ರಿ. ಹೂವು ಹಾರಿಸೋದು ಮತ್ತು ಎಲ್ಲರೂ ಸೇರ್ಕಿಸಿಂದ ನೋಡ್ರಿ. ಸ್ಕೂಲ್ ಹುಡುಗರೆಲ್ಲ ನಿಂತು ಕಿಸಿಂದ ಎಲ್ಲ ಇದು ಮಾಡಾಕತ್ತಾರ. ಭಾಳ ಚೆಂದ ಆಗಿಬಿಡ್ತು ನಮ್ಮ ಊರಾಗ ಇವತ್ತು ಕಾರ್ಯಕ್ರಮ. ಸ್ವಾಮೀಜಿಯವರು ಮತ್ತು ನಮ್ಮ ಊರನ ಹಿರಿಯರು ಎಲ್ಲರೂ ಸೇರ್ಕಿಸಿಂದ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹೂವಿಂದ ಇದ್ರ ಮೇಲೆ ಎಲ್ಲರಿಗೂ ಹಾಕಿಬಿಟ್ರು ನೋಡ್ರಿ. ಹೂವು ಕಾರ್ಯಕ್ರಮ ಮಸ್ತ್ ನಡೆಸ್ಕೊಟ್ರು ಎಲ್ಲರೂ ಸೇರ್ಕಿಸಿಂದ. ಮತ್ತು ಲಾಸ್ಟಿಗೆ ಹೋಗಿಸಿಂದ ಅಲ್ಲಿ ಹಿರೇಮಠದ ಮಂಗಲ ಕಾರ್ಯಾಲಯ ಐತ್ರಿ, ಅದ್ರ ಮುಂದೆ ಕಾರ್ಯಕ್ರಮನೂ ಮಾಡಿದ್ರು. ಎಲ್ಲರೂ ಸೇರಿ ಕಾರ್ಯಕ್ರಮ ಒಳಗೆ ಭಾಗವಹಿಸಿ ಕಾರ್ಯಕ್ರಮ ಅದನ್ನು ಯಶಸ್ವಿಗೊಳಿಸಿದ್ರು ನೋಡ್ರಿ ಎಲ್ಲರೂ ಸೇರಿ. ಅವ್ರದ್ದು ಸಿಸ್ಟಮ್ ಹೆಂಗೈತಿ ನೋಡ್ರಿ. ಧ್ವಜಾರೋಹಣ ಮಾಡ್ತಾರ. ಧ್ವಜಾರೋಹಣ ಮಾಡಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಕೈತಿ. ಆ ಕಾರ್ಯಕ್ರಮ ಮುಗಿತನ ಧ್ವಜ ಅಷ್ಟೇ ಇರ್ತೈತಿ. ಆಮೇಲೆ ಅದು ಫಂಕ್ಷನ್ ಮುಗಿದ್ಮೇಲೆ ಅದು ಧ್ವಜಾರೋಹಣ ಕೆಳಗಿಳಿಸಿಂದ ಕಾರ್ಯಕ್ರಮ ಮುಗಿಸ್ತಾರೆ. ಎಲ್ಲ ನಮ್ಗೆ ನೋಡೋಣ ಒಂಥರ ಖುಷಿ ಅನಿಸ್ಬಿಟ್ಟೈತಿ ನೋಡ್ರಿ. ಇವತ್ತು ನಾವು ಒಂದ್ಸಲನೂ ಹೋಗಿದ್ದಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತೂ ಇದ್ದಿದ್ದಿಲ್ಲ. ಅದನ್ನೆಲ್ಲ ಇವತ್ತು ಅದು ನಮ್ಗೆ ಹೊಸ ಅನುಭವ ಆಗೈತಿ. ಆದ್ರೆ ಅದ್ರೊಳಗೆ ಪದ್ಧತಿ ಭಾಳ ಇರ್ತೈತ್ರಿ. ಆ ಪದ್ಧತಿ ನಮಗೂ ಇಷ್ಟ ಆಯಿತು. RSS ಒಂದು ಒಳ್ಳೆ ಸಂಘ ಐತಿ. ನಮಸ್ಕಾರಗಳು ಎಲ್ಲರಿಗೂ.